ಜಗತ್ತಲ್ಲಿ ಸ್ಟೈಲು ಮತ್ತೆ ಕಂಫರ್ಟ್ನ ನಡುವೆ ಡಿಬೇಟ್ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಫ್ಯಾಷನ್ ವರ್ಲ್ಡ್ ಅಲ್ಲಿ ಇವೆರಡರ ಪರ್ಫೆಕ್ಟ್ ಕಾಂಬಿನೇಷನ್ ತಗೊಂಡ್ಬಂದಿದ್ದಾರೆ ದೇಶದ ರಾಜಧಾನಿ ಡೆಲ್ಲಿಯಿಂದ ಕಂಚನ್ ಗುಪ್ತಾ. ಟೈಟನ್ಸ್, ನಮ್ಮ ಮನೆಗೆ ಒಂದು ಸಣ್ಣ ಮಗು ಬಂದಾಗ ನಾವ್ ಯಾವಾಗ್ಲೂ ಅದ್ರ ಆರೈಕೆ ಹೆಲ್ತ್ನ ನೋಡ್ತಾನೆ ಇರ್ತೀವಿ. ಟೈಮಿಗೆ ಸರಿಯಾಗಿ ಅವ್ರಿಗೆ ಫೀಡ್ ಮಾಡೋದು, ಅವ್ರ ನ್ಯಾಪಿ ಚೇಂಜ್ ಮಾಡೋದು, ಎಲ್ಲದಕ್ಕಿಂತ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಅವ್ರಿಗೆ ಬಟ್ಟೆ ತಗೊಂಡ್ಬರೋದು, ಅವ್ರಿಗೆ ಏನೇನ್ ಬೇಕೋ ಎಲ್ಲ ನೋಡ್ಕೊಂತಿರ್ತೀವಿ. ನಾವ್ ಹಾಗೆ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮನ್ನ ನಾವ್ ನೋಡ್ಕೊಳ್ಳೋದನ್ನ ಕಲ್ತ್ ಬಿಡ್ತೀವಿ. ಆದ್ರೆ ಇನ್ನೊಂಥರ ಸಂದರ್ಭ ಬಂದಾಗ ಅದು ಹೆಲ್ತ್ ಮತ್ತೆ ಏಜ್ ಲಿಮಿಟೇಷನ್ ಇಂದ ನಾವು ನಮ್ಮ ದಿನನಿತ್ಯದ ಕೆಲಸ ಕೂಡ ನಮಗ್ ದೊಡ್ಡ ಕೆಲಸ ತರ ಆಗ್ಬಿಡತ್ತೆ. ಅವಾಗ ಅದ್ ಯಾವ ರೀತಿ ಅಂದ್ರೆ 2 ನಿಮಿಷದಲ್ಲೇ ರೆಡಿ ಆಗ್ಬಿಡೋರ್ಗೆ ಕೈನ ಮೇಲೆತ್ತಿ ಟೀ ಶರ್ಟ್ ಹಾಕೊಳ್ಳೋದು ಕೂಡ ತುಂಬಾ ದೊಡ್ಡ ಟಾಸ್ಕ್ ಆಗ್ಬಿಡತ್ತೆ. ಆ ಡಿಫಿಕಲ್ಟಿ ಎಷ್ಟು ಚೇಂಜ್ ಆಗತ್ತೆ ಅಂದ್ರೆ ಅವ್ರಿಗೆ ಬಟ್ಟೆ ಹಾಕೊಳ್ಳಕ್ಕೆ ಕೇರ್ ಗಿವರ್ ಅಥವಾ ಫ್ಯಾಮಿಲಿ ಮೆಂಬರ್ ನ ಹೆಲ್ಪ್ ತಗೊಳ್ಬೇಕಾಗತ್ತೆ. ಅದ್ ಹೇಗೆ ಅಂದ್ರೆ ಆಥರೈಟಿಸ್ ಪೇಷಂಟಿಗೆ ಟ್ರೌಸರ್ ಅಥವಾ ಶರ್ಟ್ ಹಾಕೊಳ್ಳೋದು ಕೂಡ ತುಂಬಾ ದೊಡ್ಡ ಕೆಲಸ ಆಗ್ಬಿಡತ್ತೆ. ಆಫ್ಟರ್ ಸರ್ಜರಿ ಅಥವಾ ಬೆಡ್ ರಿಡನ್ ಪೇಷಂಟಿಗಾಗ್ಲಿ ರೆಗ್ಯುಲರ್ ಕ್ಲೋತಿಂಗ್ ಹಾಕೊಳ್ಳೋದು ತುಂಬಾ ಇಂಪಾಸಿಬಲ್ ಆಗಿರುತ್ತೆ. ಆಲ್ಝೈಮರ್ ಪೇಷಂಟಿಗೆ ನೆನ್ಪಿಟ್ಕೊಳ್ಳೋದು, ಅವ್ರಿಗೆ ಪ್ಯಾಂಟ್ ಜಿಪ್ ಕೂಡ ಹಾಕೊಳ್ಳೋದು ಕೂಡ ತುಂಬಾ ಸಲ ಕಷ್ಟ ಆಗ್ತಿರತ್ತೆ. ಟೈಟನ್ಸ್, ಬಟ್ಟೆ ಅನ್ನೋದು ನಮ್ಮ ಬೇಸಿಕ್ ಅವಶ್ಯಕತೆ. ಬಟ್ಟೆ ಹಾಕೊಳ್ಳೋದು ನಮ್ಮ ಅಧಿಕಾರ ಆಗಿರುತ್ತೆ. ಆದ್ರೆ ನಮಗ್ ಅದನ್ನೇ ಹಾಕೊಳ್ಳೋ ಕಷ್ಟ ಆದಾಗ ಅಥವಾ ನಮಗ್ ಅದ್ ಮಾಡಕ್ ಆಗದೆ ಇದ್ದಾಗ ಇದರ ಪರಿಣಾಮ ಹೇಗಿರುತ್ತೆ ಅಂದ್ರೆ ನಮ್ಮ ಕಾನ್ಫಿಡೆನ್ಸ್ ಮತ್ತೆ ಸೆಲ್ಫ್ ಬಿಲೀಫ್ ಮೇಲೆ ಎಫೆಕ್ಟ್ ಆಗುತ್ತೆ. ಭಾರತದ ಮಲ್ಟಿ ಕ್ರೋರ್ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಇವಾಗ ಎಷ್ಟೊಂದು ಫ್ಯಾಷನ್ ಬ್ರ್ಯಾಂಡ್ಸ್ ಇದಾವೆ. ಅದು ಜನ್ಸಿ ಮಕ್ಕಳಿಗೆ, ಹೆಂಗಸರಿಗೆ, ಗಂಡಸರಿಗೆ, ಸೀನಿಯರ್ ಸಿಟಿಸನ್ಸ್ಗೆ, ಆಮೇಲೆ ಸ್ಪೆಷಲಿ ಏಬಲ್ಡ್ ಫ್ರೆಂಡ್ಲಿ ಕ್ಲಾತಿಂಗ್ಗೆ ಅಂತವ್ರಿಗೆ ಪೂರ್ತಿ ಮಾಡಕ್ಕೆ ನಾನ್ ತಂದಿರೋದು ಹೆಕ್ಸಾರ್. ಹೆಕ್ಸಾರ್ ಇಂಡಿಯಾದ ಮೊದಲ ಎಲ್ಡರ್ಲಿ ಮತ್ತೆ ಅಡಾಪ್ಟಿವ್ ಕ್ಲಾತಿಂಗ್ ಆಗಿದೆ. ಹೆಕ್ಸಾರ್ ಎಂತ ಬ್ರ್ಯಾಂಡ್ ಅಂದ್ರೆ ಸ್ಪೆಷಲಿ ಏಬಲ್ಡ್ಗೆ ಅವರ ಅವಶ್ಯಕತೆಗೆ, ಸೀನಿಯರ್ ಸಿಟಿಸನ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಮೆಡಿಕಲ್ ರಿಕವರಿ ಆಗ್ತಿರೋ ಪೇಷಂಟಿಗೆ ಅಂತವ್ರಿಗೆಲ್ಲ ನೀಡುತ್ತೆ. ಮತ್ತೆ ಅಫೋರ್ಡೆಬಲ್ ಇದೆ ಮತ್ತೆ ಆಕ್ಸೆಸಿಬಲ್ ಕ್ಲೋದಿಂಗ್ ಸೊಲ್ಯೂಷನ್ ಆಗಿದೆ. ಅವರ ಸ್ಟೈಲ್ ಅಥವಾ ಲುಕ್ ನ ಕಾಂಪ್ರಮೈಸ್ ಮಾಡ್ದೇನೆ. ಟೈಟನ್ಸ್, ನೀವು ಟೆಸ್ಟಿಮನಿ ತುಂಬಾ ನೋಡಿರ್ತೀರಾ ಇದುವರೆಗೂ, ಕೆಲವೊಂದ್ಸಲ ಬ್ಲಾಗ್ಸ್ ಅಲ್ಲಿ, ವೆಬ್ಸೈಟ್ಸ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ. ಆದ್ರೆ ನನ್ನ ಟೆಸ್ಟಿಮನಿನ ನಾನು ಜೊತೆಗೆ ತಗೊಂಡ್ಬಂದಿದ್ದೀನಿ. ಪ್ಲೀಸ್ ಜಾಯಿನ್ ಮೀ ಟು ವೆಲ್ಕಮ್ ಹೆಕ್ಸಾರ್ಸ್ ನ ಹೀರೋ. ನಾವು ಕಂಚನ್ ಅವ್ರ ಜೊತೆ ಮಾತಾಡೋದಕ್ಕೂ ಮುಂಚೆ ನಾವು ನಿಮ್ಮನ್ನೇ ಕೇಳ್ತೀವಿ. ಇವರ ಈ ಇನೋವೇಷನ್ ಏನಿದೆ, ಈ ಐಡಿಯಾ ಏನಿದೆ, ನಿಮ್ಮ ಜೀವನ ಬದಲಾಯಿಸ್ತಾ? ನಾನು ಹೆಕ್ಸಾರ್ನ ಒಂದು 3 ತಿಂಗಳಿಂದ ಯೂಸ್ ಮಾಡ್ತಾನೆ ಇದ್ದೀನಿ. ನನ್ನ ನೀಡ್ಸ್ ಎಲ್ಲ ತುಂಬ ಚೇಂಜ್ ಆಗುತ್ತೆ, ಯಾಕಂದರೆ ನಾನು ವೀಲ್ ಚೇರಲ್ಲೇ ಇರ್ತೀನಿ ಯಾವಾಗಲೂ. ನನ್ನ ಪೂರ್ತಿ ದಿನದ ಕೆಲಸ ಎಲ್ಲನೂ ವೀಲ್ ಚೇರಲ್ಲೇ ಆಗುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವ ಥರ ಬಟ್ಟೆ ಹಾಕೋತೀನಿ ಅನ್ನೋದು, ಇಟ್ ಶುಡ್ ಬಿ ಫ್ಲೆಕ್ಸಿಬಲ್ ಸೊ ದಟ್ ನಾನೇ ಅದನ್ನ ಇಂಡಿಪೆಂಡೆಂಟ್ಲಿ ಹಾಕೊಳ್ಳೋ ಥರ ಇರಬೇಕು. ಸೆಕೆಂಡ್ ಥಿಂಗ್ ಏನು ಅಂದರೆ ಅದು ಫ್ಯಾಷನೇಬಲ್ ಆಗೂ ಇರಬೇಕು. ಇಲ್ಲಿ ಜಿಪ್ಪರ್ಸ್ ಎಲ್ಲ ಇದೆ. ನಾನು ಎಲ್ಲಿ ಕ್ಯಾಥರ್ ಡ್ರೆಸ್ನ ಯೂಸ್ ಮಾಡ್ತೀನಲ್ಲ, ಐ ಕ್ಯಾನ್ ಪ್ಲಗ್ ಇನ್ ಹಿಯರ್. ಮತ್ತೆ ನಾನು ಅದನ್ನ ಈಸಿಲಿ ಯೂಸ್ ಮಾಡಬಹುದು ಡೈಲಿ ಇಫ್ ಐ ವಾಂಟ್ ಟು ಗೋ ಟು ಅ ವಾಶ್ರೂಮ್ ಆರ್ ಎನಿವೇರ್ ಎಲ್ಸ್. ಸೊ ಥ್ಯಾಂಕ್ಸ್ ಟು ಹೆಕ್ಸಾರ್ ಅಂಡ್ ಮ್ಯಾಮ್ ಹೂ ಹ್ಯಾವ್ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್,